ಮಾಗಡಿ ಕೆಂಪೇಗೌಡರಿಗೆ ಒಂದಲ್ಲ ಒಂದು ರೀತಿಲಿ ಅವಮಾನಗಳ ಮೇಲೆ ಅವಮಾನಗಳನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಕೆಂಪೇಗೌಡರ ಶಿಲೆ ಕೀಳಬೇಕು ಅಂತೇಳಿ ಅಶಬ್ದ ಮಾತುಗಳನ್ನು ಪ್ರಾರಂಭವನ್ನು ಮಾಡಿದ್ರು. ಅದು ನ್ಯಾಯಾಲಯದ ಮೆಟ್ಟಲೇರಿದ ನಂತರ ಈಗ ಒಂದು ಸಣ್ಣ ಸಂದರ್ಭನ ಬಳಸಿಕೊಂಡು ಯುಗಾದಿ ಹಬ್ಬದ ದಿವಸ ರಾತ್ರಿ 9:21 ಕೆಂಪೇಗೌಡರ ಮೆಟ್ಟಲುಗಳನ್ನು ಕಿತ್ತು ಅಲ್ಲಿಂದ ಇಲ್ಲಿವರೆಗೂ ಪೂಜೆ ಪುನಸ್ಕಾರಗಳಾಗಲಿ, ಕೆಂಪೇಗೌಡರಿಗೆ ಗೌರವ ಕೊಡೋದಾಗಲಿ, ಕೆಂಪೇಗೌಡರ ಬಗ್ಗೆ ಆ ಮೇಲಿರುವಂಥ ಭಾಗವನ್ನು ಅಚ್ಚುಕಟ್ಟು ಮಾಡುವಂಥ ಕೆಲಸವನ್ನು ಪೂರ್ತಿ ಸ್ಥಗಿತಗೊಳಿಸಿದೆ. ಮಾಗಡಿ ಪುರಸಭೆಯ ಅಧಿಕಾರಿಗಳ ಅಧೀನದಲ್ಲಿರುವ ಎಲ್ಲ ಕಾರ್ಮಿಕರು ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು 21/4/2026 ಇವತ್ತು ಮಾಗಡಿಯಲ್ಲಿ ಈ 159 ಮರಗಳನ್ನು ಕಡಿಯುವ ಒಂದು ವಿಷಯವಾಗಿ ಚರ್ಚೆಗೆ ಅರಣ್ಯ ಅಧಿಕಾರಿಗಳು ನಮ್ಮನ್ನು ಕರೆಸಿದ್ರು. ಅಲ್ಲಿ ಯಾವುದು ಬಗೆಹರಿದಿಲ್ಲ, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿಲ್ಲ. ಯಾರು ನಮ್ಮ ವಿರೋಧಿಗಳಿದೆ ಅವರೇ ಸಭೆ ಮಾಡಿ ಅವ್ರದ್ದೇ ಬರ್ಕೊಂಡು ಅವರೇ ಎಲ್ಲ ಮಾಡ್ತಾ ಇದ್ರು. ಹಾಗಾಗಿ ನಾವು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿಲ್ಲ. ಯಾಕಂದರೆ ಒಂದು ನ್ಯಾಯಾಲಯದ ತೀರ್ಪಿದೆ. ಯಾವುದೇ ಅಧಿಕಾರಿಗಳು ಈ ಕಾನೂನಿನ ಹೊರತುಪಡಿಸಿ ಯಾರೂ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯಕ್ಕೆ ಅದಕ್ಕೊಂದು ಶಕ್ತಿ ಇದೆ, ಗೌರವ ಇದೆ. ಇವತ್ತು ಈ ವಿಡಿಯೋ ಮಾಡಿದ ವಿಶೇಷ ಏನಪ್ಪ ಅಂದರೆ, ಆ ಕೆಂಪೇಗೌಡರ ಶಿಲೆಯ ಸುತ್ತ ಅಳತೆಯಲ್ಲಿ ವಾಟರ್ ಬಾಟ್ಲು, ಕೂಲ್ ಡ್ರಿಂಕ್ಸ್ ಬಾಟ್ಲು ಮತ್ತು ಅನೇಕ ಚಟುವಟಿಕೆಗಳ ಎಲ್ಲ ಕಾಗದಗಳು ಮತ್ತು ಆ ಒಂದು ಕವರ್ಗಳು ಮತ್ತು ಎಲ್ಲ ಊಟ ಮಾಡಿ ಕೈ ತೊಳೆದಂಥ ಎಲ್ಲ ಆ ಒಂದು ಪ್ಲೇಟ್ಗಳು ಎಲ್ಲವೂ ಅಲ್ಲಿ ಬಿದ್ದಿದೆ. ಇದನ್ನು ನೋಡಿದಾಗ ಅದು ಕೆಂಪೇಗೌಡರ ನಾಡಿಗೆ, ಕೆಂಪೇಗೌಡರಿಗೆ ಮಾಡುವಂಥ ಅವಮಾನ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ. ಅದು ಮುಂದೊಂದು ದಿನ ಎಚ್ಚೆತ್ತುಕೊಂಡು ಪುರಸಭೆಯವರು ಆ ಎಲ್ಲವನ್ನ ಶುದ್ಧೀಕರಣ ಮಾಡಲಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಒಳ್ಳೆ ಹತ್ತಿರದಲ್ಲಿ ಪುರಸಭೆ ಇದೆ, ಆಸ್ಪತ್ರೆ ಇದೆ, ಮತ್ತೆ ಸಾಕಷ್ಟು ಬಿಯರ್ ಬಾಟ್ಲುಗಳು ಬಿದ್ದಿದ್ದಾವಲ್ಲಿ. ಕೇಸ್ ಬಿಯರ್ ಬಾಟ್ಲು ಬಿದ್ದಿದ್ದಾವೆ. ಏನಾಗಿದೆ ಮಾಗಡಿಲಿ ಒಂಥರ ರಾಜಕೀಯದೆಲ್ಲ ಧುರೀಣರಾದರೂ ಅನೇಕ ಶಿಷ್ಯರುಗಳನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆ ವಿಚಾರಗಳು ಗೊತ್ತಿಲ್ಲ. ಅವ್ರಿಗೆ ಏನು ಬೇಕು ಅಂದರೆ ಬೆಳಗ್ಗೆಯಿಂದ ಯಾವುದಾದ್ರು ಹಣ ಸಂಪಾದನೆ ಮಾಡಬೇಕು, ಸಂಜೆ ಕುಡಿಬೇಕು, ಸಿಕ್ಕಿದ ಕಡೆ ಬಿಸಾಕಬೇಕು. ಇದು ಅವರ ಪ್ರವೃತ್ತಿಯಾಗಿದೆ. ಆದರೆ ಯಾರಿಗೂ ಸಾಕ್ಷಿ ಇಲ್ಲ. ಯಾಕೆಂದರೆ ರಾತ್ರಿ 8:30 9 ಗಂಟೆಗೆ ಹೋಗಿ ಎಲ್ಲ ಮಾಡೋ ಕೆಲಸ. ಉತ್ತಮರೆಲ್ಲ ಮನೆ ಸೇರಿದ್ರೆ ಅಲ್ಲಲ್ಕೋರೆಲ್ಲ ಇಂಥ ಪಾರ್ಕು, ಈ ಥರ ನಮ್ಮ ಕೆಂಪೇಗೌಡರ ಶಿಲೆ ಹತ್ರ ಮತ್ತು ಎಲ್ಲೆಲ್ಲಿ ಆ ಕೆಂಪೇಗೌಡರ ಕೋಟೆ ಒಳಭಾಗದಲ್ಲಿ ಇಲ್ಲೆಲ್ಲ ಇವು ಅನಿರೀಕ್ಷಿತವಾಗಿ ಈ ಒಂದು ಚಟುವಟಿಕೆಗಳು ನಡೀತಾನೇ ಇದೆ. ಹಾಗಾಗಿ ಅದು ಆಡಳಿತ ವ್ಯಾಪ್ತಿಯಲ್ಲಿರುವಂಥ ಎಚ್ಚೆತ್ಕೋಬೇಕಾಗಿತ್ತು. ಅದು ಎಚ್ಚೆತ್ಕೊಳ್ಳುವಂಥ ಸಮಯ ಭ್ರಮೆ ಅವರಲ್ಲಿ ಬಂದಿಲ್ಲ. ಯಾಕೆಂದರೆ ಸಂಬಳ ಬರ್ತದೆ, ಬಂದರೆ ಏನಾದರೂ ಗಿಂಬಳ ಬಂದರೆ ಮಾಡೋಣ, ಇಲ್ಲ ಅಂದರೆ ಅದು ಏನಾದರೂ ಹಾಳಾಗೋಗ್ಲಿ ಅನ್ನೋ ಪರಿಸ್ಥಿತಿಯಲ್ಲಿ ಜನ ನಿಂತಿದ್ದಾರೆ. ಹಾಗಾಗಿ ನಾವು ಎಷ್ಟು ಬಾರಿ ಹೇಳೋದು, ಎಷ್ಟು ಬಾರಿ ಕೇಳೋದು, ಅವರು ತಿಳ್ಕೋಬೇಕು ನಮ್ಮ ವ್ಯಾಪ್ತಿಲಿ ಏನು ಕೆಲಸವನ್ನು ಮಾಡಬೇಕು, ಕೆಂಪೇಗೌಡರಿಗೆ ಯಾವ ಥರ ಗೌರವವನ್ನು ಕೊಡಬೇಕು, ಮರಗಳನ್ನು ಉಳಿಸ್ಕೋಬೇಕು, ನೀರಿನ ಅವಶ್ಯಕತೆ ಮಾಡಿಕೊಡ್ಬೇಕು, ರಸ್ತೆಗಳನ್ನ ಮಾಡಬೇಕು. ಇವೆಲ್ಲ ಅವರ ಆದ್ಯತೆಗಿಂತ ಎಲ್ಲರಿಗೂ ಬಾಧ್ಯತೆ ಶುರುವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡೋಣ ಏನೇನಾಗಬೇಕು. ಥ್ಯಾಂಕ್ ಯು. ಯಾಕಾಗಿ ಏನು ಬೇಕಾದ್ರೂ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ನೀವು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಕಟ್ಟೋದಕ್ಕೆ ಬಿಡಲ್ಲ ಅಂತೇಳಿ 3ನೇ ಕೈಲಿ ಹೇಳಿಸ್ತಾ ಇದ್ದೀರಲ್ಲ, ನೀವು ಮಾಡ್ತಿರೋ ತಪ್ಪು ತಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಮಾಧ್ಯಮದ ಮಿತ್ರರ ಮುಂದೆ ಇವತ್ತು ನಾನು ಹೇಳಬೇಕಾಗ್ತದೆ. ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಭವನ ನಶಿಸಿದೆ ಅಂತೇಳಿ ನಾನು ಸುದ್ದಿ ಮಾಧ್ಯಮಗಳನ್ನ ಮಾಡಿದ್ದು ನಾನೇ. ಅದಾದ ನಂತರ ಆ ಒಂದು B.R. ಅಂಬೇಡ್ಕರ್ ಅವರ ಈ ಒಂದು ಭವನವನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಇದನ್ನ ಹೊಡಿಬೇಕು ಅಂತ ಮುಂದಾದ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವ ಅನುಮತಿನೂ ಪಡೆದಿಲ್ಲ. 17 ವರ್ಷಕ್ಕೆ ಇದನ್ನ ನೆಲಸಮ ಮಾಡ್ತಾರೆ. ಅದನ್ನ ನಾವು ಯಾವ ಕಾರಣಕ್ಕೆ ಹೊಡೆದ್ರಿ ಅಂತ ಕೇಳಿದಂತ ಪ್ರಶ್ನೆ ಬಂದಾಗ
ಇಲ್ಲ ನಾವು ಡಾಕ್ಟರ್ ಅಂಬೇಡ್ಕರ್ ಭವನ ಕೊಡ್ತೇವೆ. ನಮ್ಮ ಜಯರಾಮಣ್ಣವರು ಒಂದು ನೋಟಿಸ್ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ನೋಟಿಸ್ ಕಳ್ತಾರೆ. ಯಾವತ್ತು ಅಂದ್ರೆ 14/9/2025 ಅವ್ರೇನ್ ಮಾಡ್ತಾರೆ, ಅದು 2 ದಿನಕ್ಕೆ 16ನೇ ತಾರೀಕು ಒಂದು ಲೆಟರ್ ಕಳಿಸ್ತಾರೆ. ಕೆಂಪೇಗೌಡರ ಡಾಕ್ಟರ್ BR ಅಂಬೇಡ್ಕರ್ ಭವನವನ್ನ ಎಲ್ಲಿ ಹೊಡೆದಾಕಿದ್ರು ಅದೇ ಜಾಗದಲ್ಲಿ ಕಟ್ಟಬೇಕು ಅಂತ ಹೇಳಿ ಒಂದು ಆದೇಶವನ್ನ ಅವರು ಕರಪತ್ರ ಮುಖಾಂತರ ಕಳಿಸ್ಕೊಡ್ತಾರೆ. ಅದನ್ನ ನಾವು ಸ್ವೀಕಾರ ಮಾಡಿದೀವಿ. ಆ ಡಾಕ್ಟರ್ ಅಂಬೇಡ್ಕರ್ ಭವನ ಕಟ್ಟೋದು ಬಹಳ ಸಂತೋಷದ ವಿಚಾರ. ಯಾತಕ್ಕೆ ಅಂದ್ರೆ ಇವತ್ತು ಕೆಂಪೇಗೌಡರು ಇರ್ಬೋದು, ಬಸವಣ್ಣ ಇರ್ಬೋದು, BR ಅಂಬೇಡ್ಕರ್ ಇರ್ಬೋದು, ಇವರೆಲ್ಲ ದೇವರಿಗೆ ಸಮಾನ. ಇದು ಜಾತಿಗೆ ಬರಲಿಲ್ಲ. ಇವತ್ತು ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ, ಪ್ರತಿಯೊಬ್ಬರು ಅವರ ಸಂವಿಧಾನವನ್ನು ಒಪ್ಕೊಂಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಆ ಒಂದು ಕಾನೂನಿನ ಅಡಿಯ ಭಾಗದಲ್ಲಿ ನಾವೆಲ್ಲರೂ ಸಾಕ್ತಾ ಇದ್ದೀವಿ ಅಂದ್ರೆ ಅವರು ದೇವರಿಗೆ ಸಮಾನ, ಮನುಷ್ಯರಲ್ಲ. ಮನುಷ್ಯ ಯಾವಾಗ ಹೋರಾಟದಲ್ಲಿ ಅವರು ಸತ್ತು ಸ್ವರ್ಗ ಸೇರಿದ ಮೇಲೆ ಅವರು ದೇವರ. ಇವತ್ತೆಲ್ಲ ಅವ್ರವ್ರು ಯಾರೇ ಆಗ್ಲಿ, ನಾವಾಗ್ಲಿ ಪ್ರತಿಯೊಬ್ರು ಪೂಜೆ ಮಾಡಿ ನನ್ಗೆ ಒಳ್ಳೇದ್ ಮಾಡಪ್ಪ, ನನ್ಗೆ ವಿದ್ಯೆ ಕೊಡಪ್ಪ, ಹೋರಾಟ ಮಾಡಕ್ ಕೊಡಪ್ಪ ಅಂತ ಕೇಳ್ತಾರಂದ್ರೆ ಆ ಶಕ್ತಿನ ಕೇಳ್ತೀವಿ ಅಂದ್ರೆ ಅದು ದೇವರು. ಆ ದೇವಸ್ಥಾನದ ನಾನು ಭಾಗವನ್ನ ಕಟ್ಟಬೇಡ ಅಂತ ಹೇಳುವಷ್ಟು ನಾನು ಅವಿವೇಕಿ ಅಲ್ಲ. ಯಾಕಂದ್ರೆ ನಾನು ಕೆಂಪೇಗೌಡ ಶಿಲೆಗೆ ಹೋರಾಟ ಮಾಡ್ತಾ ಇರೋದು. ಆದ್ರೆ ನೀವು ಮಾಡ್ತಾ ಇರೋದೇನಂದ್ರೆ ಮೊದಲು ಒಂದು ಪ್ಲಾನ್ ಮಾಡಿದ್ರಿ. ಆ ಪ್ಲಾನ್ ಅಲ್ಲಿ ಹೇಗಿದೆ ಅಂದ್ರೆ ನಿಮ್ಗೆ ಯಾವ ರೀತಿ ನಾವು ಹೇಳಬೇಕು ಅನ್ನೋದು ನಮ್ಗೆ ಒಂದೊಂದ್ಸಾರಿ ವಿಷಯಗಳು ಚರ್ಚೆ ಬಂದಾಗ ನಮ್ಗೆ ಗೊಂದಲವಾಗ್ತದೆ. ಏನಪ್ಪ, ಗಂಟೆಗೊಂದು ಹೇಳಿಕೆ, ಗಂಟೆಗೊಂದು ಸಂದರ್ಭ, ಇವೆಲ್ಲ ಮಾಡ್ಬಿಟ್ಟು ಈ ತರ ಎಲ್ಲ ಮನುಷ್ಯರನ್ನ ದಾರಿ ತಪ್ಪಿಸಿ ಇವತ್ತು ಮಾಡ್ತಾ ಆಗ್ಲಿ. ಈಗ ಏನಾಗಿದೆ, ಡಾಕ್ಟರ್ ಅಂಬೇಡ್ಕರ್ ಭವನ ಕಟ್ತೀವಿ ನೋಡಿ. ನೋಡಿ ಸ್ವಾಮಿ, ಮೊದಲಿಗೆ ಇದು ಪ್ಲಾನ್ ಮಾಡಿದ್ರು. ಇದೇ ಕಾನೂನು ಅಡಿಯಲ್ಲಿ ಇವರೆಲ್ಲ ಪ್ಲಾನ್ ಮಾಡಿದ್ರು. ಈ ಪ್ಲಾನ್ ಮಾಡಿದ ನಂತರ ಇವತ್ತು ಇದು ಬದಲಾವಣೆ ಆದಿಗೆ ಬಂತು ನೋಡಿ. ಅದೇ ಪ್ಲಾನ್ ನ ಮತ್ತೆ ತಿದ್ದುಪಡಿ ಮಾಡಿದ್ರು. ತಿದ್ದುಪಡಿ ಮಾಡಿದಾಗ ಡಾಕ್ಟರ್ ಅಂಬೇಡ್ಕರ್ ಭವನ ಕಟ್ಟಕ್ಕೆ ಸ್ವಾಗತ ಇದೆ, ನಾವು ಬರ್ತೀವಿ, ಅವ್ರು ಮಾಡ್ಲಿ, ಸಂತೋಷ. ಆದ್ರೆ ರಸ್ತೆ ಭಾಗದಲ್ಲಿ ಮಾಳಿಗೆಗಳನ್ನ ಮಾಡಿ ಅಲ್ಲಿ ತರಕಾರಿನೋ ಹಣ್ಣು ಇನ್ನೊಂದು ಸಾಮಾನು ಮಾರುವಂತ ಅದು ಡಬಲ್ ರೋಡ್. ಆ ಹೈವೇ ಬಂದ್ರೆ ನಮ್ಮಲ್ಲಿ ಮಾಗಡಿಲಿ ಯಾವ ಒಂದು ದೊಡ್ಡ ಪಟ್ಟಣವಾಗಿ ಹೊರಹೊಮ್ಮಿಲ್ಲ. ಅದಕ್ಕೆ ನಾವ್ ಹೇಳುದು, ಆ ಜಾಗದ ಪಕ್ಕದಲ್ಲಿ ನೀವು ಅಂಗಡಿ ಮಾಡಿ, ಆ ಜಾಗನೂ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಅದು ರೋಡ್ ಒಂದು ಕಿರಿಕಿರಿ ಆಗೋದು ಬೇಡ ಅಂತ ಹೇಳಿ ನಮ್ಮ ಮನಸ್ಸಿನ ಭಾವನೆ. ಕುಂತಿ ಮಾತಾಡಿದ್ರೆ ಇದು ದೊಡ್ಡ ಸಮಸ್ಯೆ ಅಲ್ಲ, ಆದ್ರೆ ವೈಯಕ್ತಿಕ ವಿಚಾರ ತಗೊಂಡ್ರು. ಈಗ ಏನಾಗಿದೆ, ಡಾಕ್ಟರ್ ಅಂಬೇಡ್ಕರ್ ಭವನವನ್ನ ಕಟ್ಟಬೇಕಲ್ಲ, ಆ ಜಾಗದಲ್ಲಿ ಅವ್ರು ಕಟ್ತಾ ಇಲ್ಲ. ಆ ಜಾಗವನ್ನ ಉಳಿಸ್ಕೊಂಡು ಅದ್ರ ಪಕ್ಕದಲ್ಲಿ ಅವರು ಮತ್ತೆ ಅಂಬೇಡ್ಕರ್ ಭವನ ಕಟ್ಟಕ್ ಹೋಗ್ತಾ ಇದ್ದಾರೆ. ಅದು ಸರ್ವೆ ನಂಬರು 213 ಡಾಕ್ಟರ್ BR ಅಂಬೇಡ್ಕರ್ ಭವನ ಇದ್ದಿದ್ದು. ಈಗ ಅವ್ರು ಕಟ್ಟಕ್ ಹೋಗಿರೋದು ಅಂದ್ರೆ 2267 ಅಂದ್ರೆ ಅಲ್ಲೊಂದು ಪಶು ಸಂಗೋಚನಾ ಹಾಸ್ಪಿಟ್ಲ್ ಇತ್ತು. ಆ ಹಾಸ್ಪಿಟ್ಲ್ ಮೇಲ್ಭಾಗಕ್ಕೆ ಬಂದ್ರು, ಅಲ್ಲಿ ಒಂದು 10 ಮರ ಹೋಗ್ತವೆ. ಈ ಮರ ಕಡಿಬಾರ್ದು ಅಂತ ಹೈಕೋರ್ಟ್ ಆದೇಶ ಇರುವಾಗ ಇದು ಕೇಳಿದ ಪ್ರಶ್ನೆ ಏನು ಅಂದ್ರೆ, ಇಲ್ಲ ನಮಗೆ ಮರ ಕಡಿಯಕ್ಕಾಗಿಲ್ಲ, ಕಟ್ಟಿಲ್ಲ, ನಿಜ. ಅದನ್ನ ನೀವು ಸೌಜನ್ಯದಿಂದ ನೀವು ಕರೆದು ಮಾತಾಡ್ಬೋದಾಗಿತ್ತು, ನೀವು ಮಾಡಿಲ್ಲ. ನಾವು ಕಾನೂನಿಗೆ ನೀವು ವಿರುದ್ಧವಾಗಿ ಹೋಗಿಲ್ಲ, ಕಾನೂನು ಬದ್ಧವಾಗಿದ್ದೀವಿ. ನೀವು ಆ ಮೇನ್ ರೋಡ್ ಅಲ್ಲಿ ಸಣ್ಣ ತರಕಾರಿಗಳು, ಸಣ್ಣ ವಸ್ತು ಮಾರೋದಕ್ಕೆ ಅಂಗಡಿ ಮಾಡಿದ್ರೆ ಬಂದು ವೆಹಿಕಲ್ ತಿರ್ಗಿ ಅಲ್ಲೇ ನಿಲ್ತದೆ ಡಬಲ್ ರೋಡ್ ಅಲ್ಲಿ. ಮತ್ತೆ ನಮ್ಮ ಮಾಗಡಿ ಅದು ಅಂದ ಹೋಗ್ತದೆ. ಮಾಡೋದಿಕ್ಕೆ ಸಾಕಷ್ಟು ಜಾಗ ಇದೆ, ನಾವು ಯಾರಿಗೂ ವಿರೋಧಿಗಳಲ್ಲ, ಅವ್ರು ಮಾಡ್ಲಿ. ಹೀಗಾಗಿ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಭವನ 213 ಡಾಕ್ಟರ್ ಅಂಬೇಡ್ಕರ್ ಭವನ ಇದೆಯಲ್ಲ, ಅದು ನಾಳೆ ಸ್ಟಾರ್ಟ್ ಮಾಡ್ಲಿ, ನಾವೇ ನಿಂತ್ಕೋತೀವಿ. ಅದನ್ನ ಬಿಟ್ಬಿಟ್ಟು ಒತ್ಲಿಸ್ಕೊಂಡು ಮೇಲಕ್ಕೆ ಬಂದು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಮನುಷ್ಯರನ್ನ ಎಲ್ಲರೂ ಗೊಂದಲ ಸಿಕ್ಸೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ಇವತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಮತ್ತೆ ಇಲ್ಲಿನ ಪೊಲೀಸ್ ಸಿಬ್ಬಂದಿನೂ ಸಹ ಇಲ್ಲಿ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದಾರೆ. ಇವತ್ತು ನಮ್ಗೆ ಕೇಳಿದೆ ಅಂದ್ರೆ ಇದು ಕಡಿಬೇಕಾ ಬೇಡವಾ ಅನ್ನೋ ಒಂದು ಅಭಿಪ್ರಾಯ ಕೇಳಿದ್ರು. ನಾವೆಲ್ಲರೂ ಬಂದಿರೋದು ಇಲ್ಲ, ಇದು ಕಡಿಯೋದು ಬೇಡ, ಇದರಿಂದ ಜನಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ಒಂದು ಅವ್ರಿಗೆ ಮನವಿನ ಕೊಡಕ್ ಬಂದ್ವಿ. ಆದರೆ ಅದು ಸರಿ ಹೋಗ್ಲಿಲ್ಲ. ಹಾಗಾಗಿ ಅದನ್ನ ಇವತ್ತು ಬೇಡ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಅದನ್ನ ಬೇಡ ಅಂದ್ರು. ನಾವು ಅದಕ್ಕೇನು ಭದ್ರಾಗಿದ್ದೀವಿ. ನಮ್ದೇನು ಹೋರಾಟ ಇಲ್ಲ, ನಮ್ದೇನಾದ್ರು ಮರ ಕಡಿಬೇಕಾದ್ರೆ ಕಾನೂನು ಬದ್ಧವಾಗಿ ಮಾಡಿ ಅಷ್ಟೇ. ಅಷ್ಟು ನಮ್ಮಲ್ಲಿ ಇರುವಂತ ಇವತ್ತಿನ ಪರಿಸ್ಥಿತಿ. ಡಾಕ್ಟರ್ ಅಂಬೇಡ್ಕರ್ ಭವನ ನೀವು ಕಟ್ಟಿ, ಯಾವುದೇ ವಿಷಯಕ್ಕೆ ಯಾವುದೋ ಚರ್ಚೆ ಮಾಡಿ ಯಾರನ್ನೋ ತಂದು ಎತ್ತಿಕ್ಬಿಟ್ಟು ನಿಮ್ಮ ರಾಜಕೀಯಕ್ಕೋ ಮತ್ತೆ ದ್ವೇಷಕ್ಕೋ ಮೂರನೇರು ಹಂಟ ಹಾಕ್ಬೇಡಿ. ಯಾಕೆಂದ್ರೆ ಇವತ್ತು ಇವರು ಹಿರಿಯ ನಾಯಕರು, ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳು.
ಯಾಕೆ ಅಂದ್ರೆ ಅವರೆಲ್ಲ ದೇವರು ಅಂತ ಪೂಜೆ ಮಾಡ್ತಾ ಇರೋದು. ಅಂಬೇಡ್ಕರ್ ಭವನರು ನಾವೆಲ್ಲರೂ ಮಾತಾಡಕ್ಕನೆ ಅಷ್ಟೇ, ಮನುಷ್ಯನ ಭಕ್ತಿ ಇರೋನು ಅವ್ರು ದೇವ್ರು ಅಂತ ತಿಳ್ಕೊಂಡ್ ಮಾಡೋದು. ಆ ದೇವ್ರ ಬಗ್ಗೆನೇ ನೀವು ತಂದು ಇಟ್ಬಿಟ್ರೆ ಯಾರನ್ನ ಕೇಳೋದು, ಉತ್ತರ ಕೊಡೋದು ಯಾರು? ದಯಮಾಡಿ ಸತ್ಯ ಇದ್ರೆ ನೀವು ಯಾರಾದ್ರೂ ಪ್ರಾಮಾಣಿಕ ಮಾತಾಡಿ. ನಾವು ಯಾವತ್ತೂ ಸಿದ್ಧ ಇದ್ದೀವಿ. ನಾವು ಇದು ಶಾಂತಿ ಪ್ರದೇಶ. ಮಾಗಡಿ ಅಂದ್ರೆ ಸರ್ವ ಧರ್ಮದವ್ರಿಗೂ ಒಂದು ಪ್ರೀತಿ, ಬಾಳ್ವಿಗೆ, ಸಹಬಾಳ್ವಿ ಕೊಟ್ಟಂತ ಜಾಗ. ನಾವು ಅದನ್ನ ಹೆಮ್ಮೆಯಿಂದ ಒಪ್ಕೊಂಡಿದ್ದೀವಿ. ನಾವು ಎಲ್ಲರೂ ಸಹಕಾರದಲ್ಲಿ ನಾವು ಜೊತೆ ಸೇರ್ಕೊಂಡು ಯಾವತ್ತಿದ್ರೂ ಮಾತಾಡಕ್ ನಾವು ವಿರೋಧ ಇಲ್ಲ. ಬಟ್ ಮಾಡೋದೊಂದು ಹೇಳೋದೊಂದಾದಾಗ ನಾವು ಅದನ್ನ ವಿರೋಧ ಮಾಡೋದಕ್ಕೆ ನಾವು ಯಾವತ್ತೂ ಸಿದ್ಧರಾಗಿರ್ತೀವಿ. ನಮಸ್ಕಾರ. ಆಕ್ಷೇಪಣೆ ನಾವು 1,500 ಮೇಲ್ಪಟ್ಟು ಸಹಿಯನ್ನ ಸಂಗ್ರಹಿಸಿ 2,000 ಸಹಿಯನ್ನ ಸಂಗ್ರಹಿಸಿ ಇವತ್ತು ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಅದು ಎಷ್ಟು ಮಟ್ಟಿಗೆ ಕೈ ಸೇರಿದೆ ಇಲ್ಲ ಗೊತ್ತಿಲ್ಲ. ನಾವು ಅವ್ರು ಏನು ಹೇಳಿದರೆ ಅದಕ್ಕೆ ನಾವು ಸ್ಪಂದಿಸಿದ್ದೀವಿ. ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ದೀವಿ. ನ್ಯಾಯನ ದೇವ್ರಿಗೆ ಸೇರಿದ್ದು, ಅವ್ರಿಗೆ ಸೇರಿದ್ದು. ಕೋರ್ಟ್ಗೆ ಹೋಗಿಲ್ಲ, ಕೋರ್ಟ್ಗೆ ಹೋಗಂಗಿಲ್ಲ. ಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಇದೆಲ್ಲ ಇವೆಲ್ಲ ಮಾಡಿ ಏನಾನ ದಾಖಲೆ ಮಾಡಿ ಏನಾರು ಮಾಡಿ ತಗೊಂಡು ಹೋಗ್ಬೋದು, ಹೋಗ್ದೇನು ಇರ್ಬೋದು. ಧರ್ಮಕ್ಕೆ ಜಯ ಇರ್ತದಲ್ಲ, ಅವತ್ತು ನೋಡೋಣ. ಇಲ್ಲ ಅದ್ರ ಪಾಡ್ಗೆ ಅದಿದೆ. ಇವತ್ತು ನಾನು ಚರ್ಚೆ ಮಾಡಲ್ಲ, ಯಾಕಂದ್ರೆ ಇವತ್ತು ಬಂದಿರೋದು ಮರದ ವಿಷಯಕ್ಕೆ, ಮರದ ಮಾತ್ರ ಚರ್ಚೆ ಮಾಡಿ. ಇಲ್ಲ ನಾನು ಈ ಹೋರಾಟದಲ್ಲಿ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಮರ ಉಳಿಬೇಕು, ಸಾರ್ವಜನಿಕ ಇದು ನಳ್ಳಾಗ್ಬೇಕು. ಇಲ್ಲೇನು ನಾನೇನು ಮನೆ ಕೇಳ್ತಾ ಇಲ್ಲ ಸೈಟ್ ಕೇಳ್ತಾ ಇಲ್ಲ. ನಾನು ಬಡವ್ರನ್ನ ಉದ್ಧಾರ ಮಾಡ್ತೀನಿ, ನಾನೇನು ಬಡವ್ರನ್ನೆಲ್ಲ ಓಡಿಸ್ಬಿಟ್ಟು ನನಗೆ ಕೊಡು ಅಂತ ಕೇಳ್ತಾ ಇಲ್ಲ. ಮಾತಾಡೋರು ಮಾತಾಡ್ಲಿ, ಅದಕ್ಕೆ ಕಾಲ ಬಂದಾಗ ಉತ್ತರ ಕೊಡ್ತೇನೆ.